ಇದರವಲ್ಲ ಇಟ್ಕೊಳ್ಳೋ ಬಾಯ ಹತ್ರ ಇಟ್ಕೊಳ್ಳೋ ನಾವು ಶೇಷಾದ್ರಿಪುರಂ ಶ್ರೀ ಸಮಾಜ ಮಾಧ್ಯಮಿಕ ಶಾಲೆಯ ವಿದ್ಯಾರ್ಥಿಗಳು. ನಾವು ಪ್ರಾಮಾಣಿಕತೆಗೆ ಸಿಕ್ಕ ಪ್ರತಿಫಲ ಎಂಬ ನಾಟಕವನ್ನು ಮಾಡಲಿದ್ದೇವೆ. ಶಿಷ್ಯರೇ, ಈಗ ನಾವು ಧ್ಯಾನ ಮಾಡೋಣ. ನಾನು ಹೇಳಿದ ಹಾಗೆ ಹೇಳಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವನಾಮ ನಮಗೆ ಬಹಳ ಮುಖ್ಯ. ಇದನ್ನು ನಾವು ಯಾವಾಗಲೂ ಹೇಳುತ್ತಿದ್ದರೆ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತದೆ. ಏನಯ್ಯ ಶಿವಯ್ಯ, ಏನಾದರೂ ಪ್ರಶ್ನೆ ಇದೆಯೇ? ಗುರುಗಳೇ, ನಾವು ಆಶ್ರಮಕ್ಕೆ ಬಂದು 1 ವರ್ಷ ಆಯಿತು. ನೀವು ನಮಗೆ ವಿದ್ಯೆ ಮತ್ತು ಉತ್ತಮ ಮೌಲ್ಯಗಳನ್ನು ಕಲಿಸಿದ್ದೀರಾ. ನೀವು ಒಳ್ಳೆಯ ಶಿಷ್ಯಂದಿರು. ನೀವು ನಾನು ಹೇಳಿದ ಹಾಗೆ ಶ್ರದ್ಧಾ ಭಕ್ತಿಯಿಂದ ಬಹಳ ಬೇಗ ಕಲಿತಿದ್ದೀರಿ. ಇದರಿಂದ ನಿಮ್ಮ ವಿದ್ಯಾಭ್ಯಾಸದ ಅವಧಿ ಇಲ್ಲಿಗೆ ಮುಗಿಯಿತು. ನೀವು ಆಶ್ರಮದಿಂದ ಹೊರ ಹೋದ ಮೇಲೆ ಸಮಾಜದಲ್ಲಿ ಒಳ್ಳೆಯ ಆದರ್ಶ ಜೀವನ ಮಾಡಿ. ಆದರೆ ನಮ್ಮ ಆಶ್ರಮದಲ್ಲಿ ಒಂದು ಸಂಪ್ರದಾಯವಿದೆ. ಯಾವ ಸಂಪ್ರದಾಯ ಗುರುಗಳೇ? ನಮ್ಮ ಆಶ್ರಮದಲ್ಲಿ ಅತ್ಯಂತ ಬುದ್ಧಿವಂತ ಮತ್ತು ಪ್ರಾಮಾಣಿಕವಂತರಿರುವರು. ಅವರನ್ನು ರಾಜಗುರು ಎಂದು ನೇಮಕ ಮಾಡ್ತೀವಿ. ಅದಕ್ಕೆ ಒಂದು ಮಾನದಂಡವಿದೆ. ಏನಿಲ್ಲ, ಒಂದು ಸಣ್ಣ ಪರೀಕ್ಷೆ ಅಷ್ಟೇ. ಅದರಲ್ಲಿ ಯಾರು ಉತ್ತೀರ್ಣರಾಗ್ತಾರೋ ಅವರನ್ನು ರಾಜಗುರು ಎಂದು ನೇಮಕ ಮಾಡ್ತೀವಿ. ನಿಮ್ಮಲ್ಲಿ ಯಾರಿಗೆ ರಾಜರ ಬಳಿ ಕೆಲಸ ಮಾಡ್ಬೇಕಂತ ಆಸೆ ಇದೆಯೋ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿ. ನಾಳೆಯಿಂದಲೇ ಪರೀಕ್ಷೆ ಶುರು. ಅದೇನೆಂದು ಸಂಜೆ ಹೇಳುತ್ತೇನೆ. ಆಯ್ತು ಗುರುಗಳೇ. ಹೇ ಮಂಗಳ, ಬಾ ಇಲ್ಲಿ. ರಾಜನ ತೋಟ ನೋಡು, ಎಷ್ಟು ಸುಂದರವಾಗಿದೆ. ಹೌದು, ಈ ತೋಟದಲ್ಲಿ ಇಂತಹ ಹಣ್ಣುಗಳು ಇಲ್ಲ ಅಂತ ಹೇಳೋಂಗೆ ಇಲ್ಲ. ಎಂತಹ ರಸಪೂರಿ ಹಣ್ಣುಗಳು. ಹೌದು ಮಂಗಳ, ನೀನು ಹೇಳಿದ್ದು ಸರಿ. ಈ ನಮ್ಮ ತೋಟದಲ್ಲಿ ಎಲ್ಲಾ ತರದ ಹಣ್ಣುಗಳಿವೆ. ಅಷ್ಟೇ ಅಲ್ಲ, ಎಲ್ಲಾ ಗಿಡಗಳು ಒಳ್ಳೆ ಫಲ ಕೊಟ್ಟಿದೆ. ನಾವಿಬ್ರು ಚೆನ್ನಾಗಿ ದುಡಿತೀವಲ್ಲ, ಅದಕ್ಕೆ ಅದರ ಶ್ರಮನೇ ಈ ಥರ ಫಲ ಕೊಡ್ತಿರೋದು. ರಾಜರು ನಮ್ಮಿಬ್ಬರನ್ನು ನಂಬಿ ಈ ತೋಟದ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ನಾವು ರಾಜರ ನಂಬಿಕೆ ಮೋಸ ಮಾಡಬಾರದು. ನಮ್ಮ ದುಡಿಮೆಗೆ ಸಿಕ್ಕಿದ್ದ ಸಂಬಳದಿಂದಲೇ ನಮ್ಮ ಸಂಸಾರ ನಡೀತಾ ಇರೋದು. ಅನ್ನ ಕೊಟ್ಟಿರೋ ತೋಟನ ನಾವು ಚೆನ್ನಾಗಿ ನೋಡ್ಕೋಬೇಕು. ಅಲ್ಲಿ ನೋಡಿ, ನಮ್ಮ ತೋಟದ ಕಡೆಗೆ ಯಾರೋ ಬರ್ತಾರ ತರ ಕಾಣಿಸ್ತಿದೆ. ಹೌದಲ್ವಾ? ಯಾರದು? ತೋಟದ ಮಾಲೀಕರಿದ್ದಾರೇನ್ರಿ? ಯಾರು ನೀವು? ಏನ್ ಬೇಕಿತ್ತು? ನಾವು ಆತ್ಮಾನಂದ ಗುರುಗಳು ಅಂತ. ಇಲ್ಲೇ ನದಿಯ ಕೆಳಗಡೆ ಆಶ್ರಮ ಇದೆಯಲ್ಲ, ಅಲ್ಲಿನ ಗುರುಗಳು ನಾವು. ಹೌದಾ? ನಮಸ್ಕಾರ ಗುರುಗಳೇ. ಬನ್ನಿ, ಒಳಗಡೆ ಕುತ್ಕೊಳ್ಳಿ. ಗುರುಗಳೇ, ನೀವು ಬಂದಿದ್ದು ನನಗೆ ಬಹಳ ಸಂತೋಷವಾಯಿತು. ಗುರುಗಳೇ, ನೀವು ತೋಟಕ್ಕೆ ಬಂದ ಉದ್ದೇಶ? ನೋಡಿ, ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಹೇಳಿ ಗುರುಗಳೇ, ನಮ್ಮ ಕೈಲಾಗಿದ್ದು ನಾವು ಮಾಡ್ತೀವಿ. ಬಹಳ ಸಂತೋಷ. ಏನಿಲ್ಲ, ನಿಮ್ಮ ತೋಟದಲ್ಲಿ ಸೇಬಿನ ಗಿಡಗಳಿದೆಯಲ್ಲ, ಅದರ ಪಕ್ಕದಲ್ಲಿ ಒಂದು ನದಿ ಹರಿಯುತ್ತಿದೆ. ನೀವೊಂದು ಕೆಲಸ ಮಾಡಿ, ದಿನ ಬೆಳಗ್ಗೆ 6 ಗಂಟೆಗೆ ಆ ಒಂದು ಸೇಬನ್ನು ಕಿತ್ತು ನದಿಯ ಒಳಗಡೆ ಬಿಡ್ತೀರಾ? ಸರಿ ಗುರುಗಳೇ, ಈ ಕೆಲಸವನ್ನು ನಿತ್ಯ ತಪ್ಪದೇ ಮಾಡ್ತೀವಿ. ಬಹಳ ಸಂತೋಷ. ನಿಮ್ಮಿಂದ ಒಂದು ದೊಡ್ಡ ಉಪಕಾರವಾಯಿತು. ನಿಮ್ಮಿಂದ ಈ ಕೆಲಸವನ್ನು ನಾಳೆಯಿಂದಲೇ ಶುರು ಮಾಡಿ. ನಾವಿನ್ನು ಬರುತ್ತೇವೆ. ಧನ್ಯವಾದಗಳು. ಧನ್ಯವಾದ ಗುರುಗಳೇ. ನಮಸ್ಕಾರ ಗುರುಗಳೇ. ಶಿಷ್ಯರೇ, ನಿಮಗೆ ಒಂದು ಪರೀಕ್ಷೆ ಇದೆ ಅಂತ ಹೇಳಿದ್ನಲ್ಲ, ಅದರ ಬಗ್ಗೆ ಮಾತಾಡಬೇಕಿತ್ತು. ಹೌದು ಗುರುಗಳೇ, ಅದು ಯಾವ ಪರೀಕ್ಷೆ ಎಂದು ತಿಳಿಸಿ. ಗಮನ ಇಟ್ಟು ಕೇಳಿಸಿಕೊಳ್ಳಿ. ನಿಮ್ಮಲ್ಲಿ ಸರದಿಯಂತೆ ಪ್ರತಿಯೊಬ್ಬರು ಸೂರ್ಯ ಹುಟ್ಟುವ ಸಮಯಕ್ಕೆ ನದಿಯ ದಂಡೆ ಹತ್ರ ಹೋಗಬೇಕು. ಅಲ್ಲಿ ಯಾವುದಾದರೂ ಆಶ್ಚರ್ಯವಾದ ಘಟನೆ ನಡೆದರೆ ನನಗೆ ಬಂದು ತಿಳಿಸಬೇಕು. 1ನೇ ದಿನ ಶಾಂತಯ್ಯ, 2ನೇ ದಿನ ಶಿವಯ್ಯ, 3ನೇ ದಿನ ಸಾಕಮ್ಮ, 4ನೇ ದಿನ ಜ್ಞಾನಯ್ಯ. ಎಲ್ಲರಿಗೂ ಅರ್ಥ ಆಯ್ತಾ? ಆಯ್ತು ಗುರುಗಳೇ. ಗುರುಗಳು ಹೇಳಿದಂಗೆ ನದಿಯ ದಡಕ್ಕೆ ಬಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ.
ಆದರೆ ಏನು ವಿಶೇಷ ಅಂತ ಅನ್ನಿಸ್ಲೇ ಇಲ್ವಲ್ಲ. ಆಶ್ರಮಕ್ಕೆ ಹೋಗಿ ಗುರುಗಳಿಗೆ ತಿಳಿಸೋಣ. ಶಾಂತಯ್ಯ, ಏನಾಯ್ತು? ತುಂಬಾ ಗಂಭೀರವಾಗಿದ್ಯಲ್ಲ. ಇವತ್ತು ನಿಂದು ತಾನೇ ಇದ್ದಿದ್ದು ಸದಿ. ನದಿಯ ದಂಡೆ ಹತ್ರ ಹೋದಾ? ಏನಾದ್ರೂ ನೋಡ್ದಾ? ಏನಾದ್ರೂ ಹರಿದು ಬರ್ತಿತ್ತಾ? ಹೋಗಿದ್ದೆ ಗುರುಗಳೇ, ಆದರೆ ನಾ ಕಂಡಂಗೆ ಯಾವ ವಿಶೇಷವೇನೂ ಇರಲಿಲ್ಲ. ಓ ಹೌದಾ, ಸರಿ. ಹಾಗಾದರೆ ಎರಡನೇ ಸರದಿ ಯಾರದು? ನಂದು ಗುರುಗಳೇ. ಶಿವಯ್ಯ, ನಿನ್ನ ಸರದಿ ಏನು? ಸರಿ, ಹೋಗಿ ಬಾ. ಆಯ್ತು ಗುರುಗಳೇ. ಶಿವಯ್ಯ, ಇವತ್ತಾದ್ರೂ ಏನಾದ್ರೂ ಕಾಣಿಸಿತೆ? ಏನೂ ಇಲ್ಲ ಗುರುಗಳೇ. ಒಂದು ಸೇಬು ಹಣ್ಣು ನದಿ ನೀರಿನಲ್ಲಿ ತೇಲ್ಕೊಂಡು ಹೋಯ್ತು ಅಷ್ಟೇ ಗುರುಗಳೇ. ನನಗೆ ಅಂಥದ್ದೇನು ಕಾಣಲಿಲ್ಲ. ಓ ಹೌದಾ, ಸರಿ. ಸಾಕಮ್ಮ, ನಾಳೆ ನಿನ್ನ ಸರದಿ ತಾನೆ? ಹೌದು ಗುರುಗಳೇ, ನಾಳೆ ನನ್ನ ಸರದಿ. ಹೋಗಿ ಬರುತ್ತೇನೆ. ಸರಿ, ಪ್ರಯತ್ನ ಮಾಡು. ಸಾಕಮ್ಮ, ಏನಾದ್ರೂ ಆಶ್ಚರ್ಯವಾದ ಘಟನೆ ನಡೀತಾ ಅಲ್ಲಿ? ಇಲ್ಲ ಗುರುಗಳೇ. ಹೌದಾ, ಸರಿ. ಹಾಗಾದರೆ ನಾಳೆ ಯಾರ ಸರದಿ? ನಾಳೆ ನನ್ನ ಸರದಿ ಗುರುಗಳೇ, ನಾನು ಹೋಗಿ ಬರುತ್ತೇನೆ. ಸರಿ, ಹೋಗಿ ಬಾ, ಒಳ್ಳೆಯದಾಗಲಿ. ಎಷ್ಟು ಪ್ರಶಾಂತವಾದ ವಾತಾವರಣ. ಅಲ್ಲೊಂದು ಸೇಬು ಹರಿದು ಬರುತ್ತಿದೆಯಲ್ಲ. ಇದನ್ನು ತಿನ್ನಬಾರದು. ಗುರುಗಳ ಹತ್ತಿರ ತೆಗೆದುಕೊಂಡು ಹೋಗ್ತೀನಿ. ಜ್ಞಾನಯ್ಯ, ಏನದು? ಏನೋ ಕೈಯಲ್ಲಿ ಹಿಡಿದುಕೊಂಡು ಬರುತ್ತಿದ್ಯಲ್ಲ, ಏನಾದ್ರೂ ವಿಶೇಷ ಇದೇನೋ? ಹೌದು ಗುರುಗಳೇ, ನದಿಯ ನೀರಲ್ಲಿ ಈ ಸೇಬು ಸಿಕ್ತು. ಅದನ್ನು ತೆಗೆದುಕೊಂಡು ಬಂದಿದ್ದೇನೆ. ಓ, ಬಹಳ ಒಳ್ಳೆಯದು. ಗುರುಗಳೇ, ನಾಳೆ ಒಂದು ದಿವಸ ನನಗೆ ರಜೆ ಬೇಕಿದೆ. ಯಾಕೋ? ಈ ಹಣ್ಣು ಯಾರದೆಂದು ತಿಳಿದು ಆ ಮಾಲೀಕರಿಗೆ ತಲುಪಿಸಿ ಬರುತ್ತೇನೆ. ಓ ಹೌದಾ, ಸರಿ, ಒಳ್ಳೆಯದಾಗಲಿ. ಹುಷಾರಾಗಿ ಹೋಗಿ ಬಾ. ನಾನು ಹೋಗಿ ಬರುತ್ತೇನೆ ಗುರುಗಳೇ. ಯಾರಾದ್ರೂ ಇದ್ದೀರಾ ಇಲ್ಲಿ? ಯಾರು ತಾವು? ನಾನು ಜ್ಞಾನಯ್ಯ ಅಂತ. ಇಲ್ಲೇ ನದಿಯ ದಡದಲ್ಲಿ ಆಶ್ರಮ ಇದೆಯಲ್ಲ, ಅಲ್ಲಿನ ಗುರುಗಳ ಶಿಷ್ಯ. ಓ, ನೀವು ಆತ್ಮಾನಂದ ಗುರುಗಳ ಶಿಷ್ಯರೇ? ಹೌದು. ಏನ್ರಿ, ಆತ್ಮಾನಂದ ಗುರುಗಳ ಶಿಷ್ಯರು ಬಂದಿದ್ದಾರೆ? ಹೌದಾ, ನೀವು ಬಂದ ಉದ್ದೇಶವೇನು? ಮಾಲೀಕರೇ, ಬೆಳಗ್ಗೆ ನದಿಯ ದಡದಲ್ಲಿ ನಿಂತಿದ್ದಾಗ ಈ ಸೇಬು ಹಣ್ಣು ನಿಮ್ಮ ತೋಟದ ದಿಕ್ಕಿನಿಂದ ನದಿಯಲ್ಲಿ ಹರಿದು ಬರುತ್ತಿತ್ತು. ಅದಕ್ಕೆ ಇದು ನಿಮ್ಮ ತೋಟದೇ ಇರಬೇಕಂತ ನಿಮಗೆ ಕೊಟ್ಟು ಹೋಗೋಣ ಎಂದು ಬಂದಿದ್ದೇನೆ. ಜ್ಞಾನಯ್ಯನವರೇ, ಈ ಸೇಬು ಹಣ್ಣು ನಮ್ಮ ತೋಟದ್ದೇ. ಆದರೆ ಈ ತೋಟದ ಮಾಲೀಕರು ನಾವಲ್ಲ. ತೋಟದಲ್ಲಿ ನೀವಿದ್ದೀರಾ ಅಂದ ಮೇಲೆ ತೋಟ ನಿಮ್ಮದು ತಾನೇ? ನೋಡಿ ಜ್ಞಾನಯ್ಯ ಅವರೇ, ಈ ತೋಟ ನಮ್ಮದಲ್ಲ. ಈ ತೋಟದಲ್ಲಿ ನಾವು ಕೆಲಸ ಮಾಡೋರು ಅಷ್ಟೇ. ಈ ತೋಟದ ಮಾಲೀಕರು ಈ ನಾಡಿನ ಮಹಾರಾಜರು. ಈ ಹಣ್ಣು ರಾಜರಿಗೆ ಸೇರಬೇಕಾದುದು. ನೀವು ಅವರಿಗೆ ಹೋಗಿ ಕೊಡಿ. ಹೌದಾ, ಸರಿ. ಹಾಗಾದರೆ ನಾನು ನೇರವಾಗಿ ಹೋಗಿ ರಾಜರನ್ನೇ ಕಂಡು ಅವರಿಗೆ ತಲುಪಿಸುತ್ತೇನೆ. ನಾನು ಹೋಗಿ ಬರುತ್ತೇನೆ. ಆಯ್ತು, ಹೋಗಿ ಬನ್ನಿ. ಮಹಾರಾಜರೇ, ತಮ್ಮನ್ನು ನೋಡಲು ಯಾರು ಬಂದಿದ್ದಾರೆ? ಹೌದಾ, ಅವರನ್ನು ಕರೆದುಕೊಂಡು ಬಾ. ನಮಸ್ಕಾರ ಮಹಾರಾಜರೇ. ನನ್ನ ಹೆಸರು ಜ್ಞಾನಯ್ಯ ಅಂತ. ಈ ರಾಜ್ಯದ ಪ್ರಜೆ, ನದಿಯ ದಡದ ಆಶ್ರಮದ ಶಿಷ್ಯ. ಆಶ್ರಮದ ಶಿಷ್ಯರಿಗೆ ಇಲ್ಲೇನು ಕೆಲಸ? ಮಹಾರಾಜರೇ, ಗುರುಗಳ ಆದೇಶದಂತೆ ನದಿಯಲ್ಲಿ ವಿಸ್ಮಯ ಕಾಣಲು ಹೋಗಿದ್ದೆ. ಆಗ ಈ ಸೇಬು ಹಣ್ಣು ನದಿಯ ನೀರಲ್ಲಿ ಹರಿದುಕೊಂಡು ಬರುತ್ತಿತ್ತು. ಇದನ್ನು ತೆಗೆದುಕೊಂಡು ನಿಮ್ಮ ತೋಟದ ಬಳಿ ಹೋದೆ. ಅವರು ತೋಟದ ಒಡೆಯರು ಮಹಾರಾಜರು ಎಂದು ಹೇಳಿದರು. ಅದಕ್ಕೆ ಈ ಹಣ್ಣನ್ನು ನಿಮಗೆ ಕೊಟ್ಟು ಹೋಗೋಣ ಎಂದು ಬಂದಿದ್ದೇನೆ. ಜ್ಞಾನಯ್ಯ, ನೀನು ಹೇಳಿದ್ದು ಸರಿ.
ತೋಟದ ಒಡೆಯ ನಾನೇ, ಆದರೆ ಅದು ತಿನ್ನುವ ವಸ್ತು. ನನಗೆ ಕೊಡುವುದರ ಬದಲು ನೀನೇ ತಿನ್ನಬಹುದಿತ್ತಲ್ವಾ? ಇಲ್ಲ ಮಹಾರಾಜರೇ, ಈ ಹಣ್ಣು ನನ್ನದಲ್ಲ. ಇದನ್ನು ತಿನ್ನುವ ಹಕ್ಕು ನನಗಿಲ್ಲ. ಇದು ತಮಗೆ ಸೇರದ್ದು. ಇದನ್ನು ನಿಮಗೆ ಸಮರ್ಪಿಸುತ್ತೇನೆ. ದಯವಿಟ್ಟು ಸ್ವೀಕರಿಸಿ. ಮೆಚ್ಚಿದ ಶಿಷ್ಯರೇ, ನೀವು ಬಹಳ ಬುದ್ಧಿವಂತರು ಮತ್ತು ಪ್ರಾಮಾಣಿಕರು. ನಿಮ್ಮ ವ್ಯಕ್ತಿತ್ವ, ನಿಮ್ಮ ಆದರ್ಶ ನಿಮ್ಮ ಬಗ್ಗೆ ಭರವಸೆ ಮೂಡಿಸಿದೆ. ತಾವು ಹಣ್ಣನ್ನು ಕೊಟ್ಟು ಆಶ್ರಮಕ್ಕೆ ಹೊರಡಬಹುದು. ನಾನು ಹೋಗಿ ಬರುತ್ತೇನೆ ಮಹಾರಾಜರೇ. ಯಾರಲ್ಲಿ? ಅಪ್ಪನೇ ಆಗಲಿ ಮಹಾಪ್ರಭು. ಸೇವಕರೇ, ಈ ಲಕೋಟೆಯಲ್ಲಿ ಸಂದೇಶ ಪತ್ರವಿದೆ. ಇದನ್ನು ಆಶ್ರಮದ ಗುರುಗಳಿಗೆ ತಲುಪಿಸಿ. ಆಗಲಿ ಮಹಾಪ್ರಭು. ಸಾಕಮ್ಮ, ಯಾರೋ ಬಂದಿರೋ ಹಾಗೆ ಕಾಣಿಸುತ್ತಿದ್ಯಲ್ಲ. ಹೋಗಿ ಅವರನ್ನು ಕರೆದುಕೊಂಡು ಬಾ. ಆಯ್ತು ಗುರುಗಳೇ, ಬನ್ನಿ, ಒಳಗೆ ಬನ್ನಿ. ಗುರುಗಳೇ, ನಾನು ರಾಜರ ಪ್ರತಿನಿಧಿ. ರಾಜರು ಈ ಸಂದೇಶ ಪತ್ರವನ್ನು ಕೊಟ್ಟು ಕಳಿಸಿದ್ದಾರೆ. ಇದನ್ನು ನೀವು ಸ್ವೀಕರಿಸಬೇಕು. ರಾಜರಿಂದ ಪತ್ರ ಬಂದಿದೆಯೇ? ತಗೊಳ್ಳಮ್ಮ, ಏನದು ನೋಡೋಣ. ಪೂಜ್ಯ ಗುರುಗಳೇ, ನಮ್ಮ ಪರೀಕ್ಷೆಯಲ್ಲಿ ನಿಮ್ಮ ಶಿಷ್ಯ ಉತ್ತೀರ್ಣವಾಗಿದ್ದಾನೆ. ಸಿಕ್ಕ ಸೇಬನ್ನು ತಾನು ತಿನ್ನದೆ ಅದನ್ನು ನಿಜವಾದ ಮಾಲೀಕನಿಗೆ ನಮ್ಮ ಆಸ್ಥಾನಕ್ಕೆ ಬಂದು ಒಪ್ಪಿಸಿದ್ದನ್ನು ನೋಡಿ ನಮಗೆ ನಿಮ್ಮ ಶಿಷ್ಯನ ಬುದ್ಧಿವಂತಕ್ಕೆ ಖಾತ್ರಿಯವಾಗಿದೆ. ಅವನು ಬುದ್ಧಿವಂತ ಮಾತ್ರವಿಲ್ಲ, ಅತ್ಯಂತ ಪ್ರಾಮಾಣಿಕರ ಶಿಷ್ಯ. ಜ್ಞಾನಯ್ಯನ ಬುದ್ಧಿವಂತಕ್ಕೆ ರಾಜಗುರು ಆಗಲು ಯೋಗ್ಯನನ್ನಾಗಿ ಮಾಡಿದೆ. ನಿಮ್ಮ ಶಿಷ್ಯನನ್ನು ರಾಜಗುರು ಎಂದು ನಾವು ಇಂದಿನಿಂದಲೇ ಅಧಿಕೃತವಾಗಿ ಒಪ್ಪಿಕೊಂಡಿದ್ದೇವೆ. ಶಿಷ್ಯರೇ, ನೀವು ನಾನು ಹೇಳಿದ ಹಾಗೆ ಪ್ರಾಮಾಣಿಕವಾಗಿ ಮಾಡಿದ್ದೀರಾ. ಆದರೆ ಜ್ಞಾನಯ್ಯ ಬಹಳ ಬುದ್ಧಿವಂತತನದಿಂದ ರಾಜರ ಮನಸ್ಸನ್ನು ಗೆದ್ದು ನಾನು ಕೊಟ್ಟಿರುವ ಪರೀಕ್ಷೆಯಲ್ಲೂ ಗೆದ್ದಿದ್ದಾನೆ. ಅವನಿಗೆ ರಾಜರಿಂದ ಪದವಿ ಸಿಕ್ಕಿದೆ. ಅವನಿಗೆಲ್ಲರೂ ಧನ್ಯವಾದ ಸಲ್ಲಿಸೋಣ. ಶಿಷ್ಯೋತ್ತಮರೇ, ಜೀವನದಲ್ಲಿ ಪ್ರತಿ ಹಂತದಲ್ಲೂ ಆದರ್ಶ ಜೀವನ ನಡೆಸಿ ಪ್ರಾಮಾಣಿಕವಾಗಿ ನಡೆದರೆ ಅದಕ್ಕೆ ಒಂದಲ್ಲ ಒಂದು ದಿನ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಪ್ರಾಮಾಣಿಕತೆಯು ಯಾವಾಗಲೂ ಗೆಲ್ಲುತ್ತದೆ. ಪ್ರಾಮಾಣಿಕ